ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಎಗ್ರಿ ಪ್ರಾಕ್ಟಿಕಲ್ ಟೆಸ್ಟ್, ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಮತ್ತು ಇದನ್ನು ಯಾವಾಗ ನೀವು ಅಪ್ಲೋಡ್ ಮಾಡಬೇಕು, ಯಾವ ಒಂದು ಯೂನಿವರ್ಸಿಟಿ ಅಂಡರ್ ನೀವು ಇದನ್ನು ಅಪ್ಲೋಡ್ ಮಾಡಬೇಕು ಅನ್ನೋದರ ಡೀಟೇಲ್ ಆದ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಇದರಲ್ಲಿ ನಿಮಗೆ ಪ್ರಾಕ್ಟಿಕಲ್ ಕೋಚಿಂಗ್ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಗೊತ್ತಿರಲಿ, ಯಾರ್ಯಾರು ಎಗ್ರಿ ಕೋಟಾ ಅಂಡರ್ ಬರ್ತೀರಿ ಅಂಥವರಿಗೆ ಮಾತ್ರ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ಆಲ್ರೆಡಿ ನಿಮಗೆ ಗೊತ್ತಿರ್ತದೆ ಯಾರ್ಯಾರು ಎಗ್ರಿ ಕೋಟಾ ಅಂಡರ್ ಬರ್ತೀರಿ, ಬರೋ ಅಂಥವ್ರು ಆಲ್ರೆಡಿ ನೀವು ಎಸ್ ಅಂತಲೂ ಕೂಡ ಕೊಟ್ಟಿರ್ತೀರಿ ನಿಮ್ಮ ಒಂದು KCET ಅಪ್ಲಿಕೇಶನಲ್ಲಿ ಅಲ್ವಾ. ಸೊ ಎಸ್ ಅಂತ ಕೊಟ್ಟಾಗ ಎಗ್ರಿ ಕೋಟಾವನ್ನು ನೀವು ನಿಮಗೆ ಒಂದು ಎಕ್ಸಾಮಿನೇಷನ್ ಸೆಂಟರ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಕೂಡ ಕೇಳಿತ್ತದು. ಆ ಆಪ್ಷನನ್ನು ಯೂಸ್ ಮಾಡಿಕೊಂಡು ಸೆಂಟರನ್ನು ಕೂಡ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಸೊ ಈಗ ನೀವು ಎಗ್ರಿ ಕೋಟಾದಲ್ಲಿ ಬರ್ತೀರೋ ಇಲ್ವೋ ಅಂತ ತಿಳ್ಕೊಂಡೋದ್ರಲ್ಲಿ ಏನು ಅರ್ಥನೇ ಇಲ್ಲ. ಯಾಕಂದರೆ ಈಗ ತಿಳ್ಕೊಂಡು ಕೂಡ ಈಗೇನು ನೀವು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ಆಲ್ರೆಡಿ ನಿಮಗೆ ಗೊತ್ತಿರಬೇಕು ಮತ್ತು ಎಗ್ರಿ ಕೋಟಾ ಎಸ್ ಅಂತ ಕೊಟ್ಟಿರಬೇಕು KCETಯಲ್ಲಿ, ಮತ್ತು ಎಗ್ರಿ ಪ್ರಾಕ್ಟಿಕಲ್ ಸೆಂಟರನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿರಬೇಕು. ಅಂತಹ ಮಾಡ್ಕೊಂಡಿರುವಂಥ ವಿದ್ಯಾರ್ಥಿಗಳಲ್ಲಿ ದೆರ್ ಆರ್ 3 ಟೈಪ್ಸ್. ಟೈಪ್ 1 ಸ್ಟೂಡೆಂಟ್ಸ್ ಯಾರು ಅಂದರೆ, ಇದರಲ್ಲಿ ಪೇರೆಂಟ್ಸ್ ಆಫ್ ದ ಸ್ಟೂಡೆಂಟ್ಸ್ ಯಾರಿದ್ದೀರಿ, ಸೊ ನಿಮ್ಮ ತಂದೆ ತಾಯಿ ಅಗ್ರಿಕಲ್ಚರ್ ಲ್ಯಾಂಡನ್ನು ಹೊಂದಿದವರಾಗಿರ್ತಾರೆ ಮತ್ತು ಅಗ್ರಿಕಲ್ಚರೇ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಫ್ ದಟ್ ಫ್ಯಾಮಿಲಿ ಆಗಿರ್ತದೆ. ಅಂದರೆ ನಿಮ್ಮ ಒಂದು ಫ್ಯಾಮಿಲಿಯ ಮೇನ್ ಸೋರ್ಸ್ ಆಫ್ ಇನ್ಕಮ್ಮೇ ಅಗ್ರಿಕಲ್ಚರ್ ಆಗಿರ್ತದೆ, ಬೇರೆ ಯಾವುದೂ ಸೋರ್ಸ್ ಆಫ್ ಇನ್ಕಮ್ ಇರೋದಿಲ್ಲ. ಎರಡನೇ ಟೈಪ್ ಸ್ಟೂಡೆಂಟ್ಸ್ ಯಾರು ಅಂದರೆ, ನಿಮಗೆ ಅಗ್ರಿಕಲ್ಚರ್ ಕೂಡ ಇರ್ತದೆ ಪ್ಲಸ್ ಬೇರೆ ಜಾಬ್ ಮತ್ತು ಬಿಸ್ನೆಸ್ ಕೂಡ ಇರ್ತದೆ, ಬಟ್ ಮೇನ್ ಸೋರ್ಸ್ ಆಫ್ ಇನ್ಕಮ್ ಅಗ್ರಿಕಲ್ಚರೇ ಇರಬೇಕು. ಅಗ್ರಿಕಲ್ಚರ್ ಇರಬೇಕು ಅಂದರೆ ಮೀನಿಂಗ್ ಏನು? ಈಗ ನೋಡಿ, ನೀವು ಬೇರೆ ಎಲ್ಲ ಸೋರ್ಸಿಂದ 10 ಲಕ್ಷ ರೂಪಾಯಿಯನ್ನು ದುಡಿತಾ ಇದ್ದರೆ ಎಗ್ರಿಯಿಂದ 10 ಲಕ್ಷದ 1 ರೂಪಾಯಿ ಆದರೂ ನಿಮ್ಮ ಕಡೆ ಬಂದಿರಬೇಕು, ಮತ್ತು ಟೋಟಲ್ ಇನ್ಕಮ್ ನಿಮ್ಮದು 20 ಲಕ್ಷದ 1 ರೂಪಾಯಿ ಆದರೂ ಆಗಿರಬೇಕು. ಅಂದರೆ ಎಗ್ರಿಯಿಂದ ಬರುವಂಥ ಇನ್ಕಮ್ಮೇ ನಿಮ್ಮ ಫ್ಯಾಮಿಲಿಯ ಮೇನ್ ಇನ್ಕಮ್ ಅಂತ ಬಂದಿರಬೇಕು. ಮೂರನೇ ಟೈಪ್ ವಿದ್ಯಾರ್ಥಿಗಳು ಯಾರಿರ್ತಾರೆ, ಅವರ ಪೇರೆಂಟ್ಸ್ಗಳು ಅಥವಾ ಸ್ಟೂಡೆಂಟ್ಸ್ಗಳು, ಅಂದರೆ ಆ ಸ್ಟೂಡೆಂಟ್ಸಿನ ಪೇರೆಂಟ್ಸ್ಗಳು ಅಗ್ರಿಕಲ್ಚರ್ ಲ್ಯಾಂಡನ್ನು ಹೊಂದಿರೋದಿಲ್ಲ. ಅಗ್ರಿಕಲ್ಚರ್ ಲ್ಯಾಂಡ್ ಇರೋದಿಲ್ಲ, ಜಾಬ್ ಇರೋದಿಲ್ಲ, ಬಿಸ್ನೆಸ್ ಇರೋದಿಲ್ಲ, ಬಟ್ ವರ್ಕಿಂಗ್ ಆಸ್ ಎ ಅಗ್ರಿಕಲ್ಚರ್ ಲೇಬರ್ಸ್, ಅಂದರೆ ಕೃಷಿ ಕೂಲಿಯನ್ನು ಮಾಡುವಂತಹ ಕಾರ್ಮಿಕರ ಒಂದು ಗುಂಪಿನಲ್ಲಿ ಬರುವಂತಹವರಾಗಿರ್ತಾರೆ. ಸೊ ಅವರು ಬೇರೆ ಯಾರದ್ದು ಹೊಲದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ತಮ್ಮದೇ ಆದ ಲ್ಯಾಂಡ್ ಅನ್ನೋದು ಇರೋದಿಲ್ಲ. ಅಂಥವರು ಟೈಪ್ 3 ಸ್ಟೂಡೆಂಟ್ಸ್ಗಳು. ಈಗ ಟೈಪ್ 1 ಸ್ಟೂಡೆಂಟ್ಸ್ಗಳು ಯಾವ್ಯಾವುದನ್ನು ನಾವು ಮೆನ್ಷನ್ ಮಾಡಬೇಕಿಲ್ಲಿ ಡಾಕ್ಯುಮೆಂಟ್ಸ್ ಅಂತ ಬಂದಾಗ, ಈಗ 1ನೇ ತಾರೀಕಿನಿಂದ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇದು KE ಅವರು ಹೇಗೆ ಮಾಡ್ತಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತಂದರೆ, ಮೊದಲನೇದಾಗಿ ಗೊತ್ತಿರಲಿ, ಈ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನಿಗೆ ಮೇನ್ ಆಗಿ ನಿಮಗೆ KCET ಹಾಲ್ ಟಿಕೆಟ್ ಬೇಕಾಗ್ತದ. ನಿಮ್ಮ ಹತ್ರ KCET ಹಾಲ್ ಟಿಕೆಟ್ ಇನ್ನೂ ಕೂಡ ಬಂದಿರೋದಿಲ್ಲ ಅಂದರೆ ಏಪ್ರಿಲ್ 1ಕ್ಕಿಂತ ಮುಂಚೆ ಅಂತೂ ಬರೋದಕ್ಕೆ ಸಾಧ್ಯ ಇಲ್ಲ. ಮೇ ಬಿ ನನಗನ್ಸೋ ಪ್ರಕಾರ ಏಪ್ರಿಲ್ 7 ಅಥವಾ 8ರಿಂದ ನಿಮಗೆ ಹಾಲ್ ಟಿಕೆಟ್ಗಳು ರಿಲೀಸ್ ಆಗ್ಬೋದು. ಸೊ ಅದಕ್ಕೆ ಈ KCET ಹಾಲ್ ಟಿಕೆಟ್ ಏನಿದೆ, ಈ KCET ಹಾಲ್ ಟಿಕೆಟ್ ನಿಮ್ಮ ಹತ್ರ ಈಗ ಇಲ್ಲ, ಅಂದರೆ ಏಪ್ರಿಲ್ 1ರ ತನಕ ಅಂತೂ ಸಿಗೋದಿಲ್ಲ. ಹಾಗಾದ ಮೇಲೆ 1ರಿಂದ 15ನೇ ತಾರೀಕಿನ ತನಕ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ KE ಅವರು ಹೇಳಿರುವಂಥದ್ದು. ಅದು ಹೇಗೆ ಅವಕಾಶವನ್ನು ಮಾಡಿಕೊಡ್ತಾರೆ ನೋಡಬೇಕು. ಬಟ್ ಇರಲಿ, ಮೊದಲನೇದಾಗಿ KCET ಹಾಲ್ ಟಿಕೆಟ್ ನಿಮ್ಮ ಹತ್ರ ಇರಬೇಕು. ಎರಡನೇದಾಗಿ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಇರಬೇಕು, ಅಂದರೆ ವ್ಯವಸಾಯಗಾರ ಕುಟುಂಬ ಸದಸ್ಯರ ಪ್ರಮಾಣ ಪತ್ರ ಅಂತ ಇರಬೇಕು. ಇದರಲ್ಲಿ 2 ಟೈಪ್ ಇದೆ. ಒಂದು ವ್ಯವಸಾಯಗಾರ ಪ್ರಮಾಣ ಪತ್ರ ಅಂತ ಕೊಟ್ಟು ಬಿಡ್ತಾರೆ, ಅದನ್ನು ಮಕ್ಕಳ ಹೆಸರಲ್ಲಿ ಕೊಡೋದಕ್ಕೆ ಬರೋದಿಲ್ಲ, ತಂದೆ ತಾಯಿಯ ಹೆಸರಲ್ಲಿ ಇರ್ತದೆ. ಆವಾಗ ನೀವು ವಂಶವೃಕ್ಷವನ್ನು ಕಂಪಲ್ಸರಿ ಮಾಡಿಸಲೇಬೇಕು. ಗೊತ್ತಿರಲಿ, ಆ್ಯಕ್ಚುಲಿ ವಂಶವೃಕ್ಷ ಅಥವಾ ಫ್ಯಾಮಿಲಿ ಚಾರ್ಟ್ ಸರ್ಟಿಫಿಕೇಟ್ ಯಾರಿಗೆ ಅಂದರೆ, ಸೊ ನಿಮ್ಮ ಅಪ್ಪನ ಹೆಸರಿನಲ್ಲಿ ಅಥವಾ ಅಮ್ಮನ ಹೆಸರಿನಲ್ಲಿ ಜಮೀನು ಇಲ್ಲದೇನೆ ನಿಮ್ಮ ಅಜ್ಜನ ಹೆಸರಿನಲ್ಲಿ ಜಮೀನಿದ್ರೆ ಆವಾಗ ನೀವು ವಂಶವೃಕ್ಷವನ್ನು ಮಾಡಿಸ್ಬೇಕಾಗ್ತದೆ. ಮೊದಲನೇ ಕಂಡೀಷನ್ ಅರ್ಥ ಮಾಡ್ಕೊಳ್ಳಿ. ಅದು ಇಲ್ಲ ಅಂದರೆ, ಎರಡನೇದಾಗಿ ಈಗ ವ್ಯವಸಾಯಗಾರ ಕುಟುಂಬ ಸದಸ್ಯರ ಪ್ರಮಾಣ ಪತ್ರ ಅಂತ ಮಾಡಿಸ್ಬಿಟ್ರೆ ನಿಮ್ಮ ಅಪ್ಪನ ಹೆಸರಲ್ಲಿ ಜಮೀನು ಇರ್ತದೆ, ಅಂದರೆ ತಂದೆಯ ಹೆಸರಲ್ಲಿ ಇರ್ತದೆ, ಮಗನ ಹೆಸರನ್ನು ಕೆಳಗಡೆ ಸೇರಿಸಿಬಿಡ್ತಾರೆ, ಆವಾಗ ಅದು ವ್ಯಾಲಿಡ್ ಆಗ್ತದೆ. ಬಟ್ ಕೆಲವರು ಏನು ಮಾಡ್ತಾರೆ, ವ್ಯವಸಾಯಗಾರರ ಪ್ರಮಾಣ ಪತ್ರ ಅಂತ ಮಾಡಿಸ್ಬಿಡ್ತಾರೆ.
ಆವಾಗ ಅವ್ರು ಏನು ಮಾಡಬೇಕು, ಅವರ ವ್ಯವಸಾಯಗಾರ ಪ್ರಮಾಣ ಪತ್ರದಲ್ಲಿ ಮಕ್ಕಳ ಹೆಸರಿಲ್ಲ ಅನ್ನೋ ಒಂದು ಕಾರಣಕ್ಕೆ ಫ್ಯಾಮಿಲಿ ಚಾರ್ಟ್ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ಅಟ್ಯಾಚ್ ಮಾಡಬೇಕು. ಸೊ ನಾಲ್ಕನೇದಾಗಿ ಇನ್ಕಮ್ ಸರ್ಟಿಫಿಕೇಟ್, ಆದಾಯ ಪ್ರಮಾಣ ಪತ್ರ ಅಂತ ಕೊಡಲೇಬೇಕು. ಈ ಆದಾಯ ಪ್ರಮಾಣ ಪತ್ರದಲ್ಲಿ ನೀವು ಏನು ಆದಾಯವನ್ನು ತೋರಿಸ್ತೀರಿ ಅದೇ ನಿಮ್ಮ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಗಿರಬೇಕು. ಯಾಕಂದ್ರೆ ಇದನ್ನು ನಾನು ಟೈಪ್ 1 ಅವರಿಗೆ ಹೇಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಅಫಿಡವಿಟನ್ನು ಮಾಡಿಸ್ಬೇಕು. ಅಫಿಡವಿಟನ್ನು 100 ರೂಪಾಯಿ ಬಾಂಡ್ ಪೇಪರ್ದಲ್ಲಿ ಮಾಡ್ತೀರಿ. ಬಾಂಡ್ ಪೇಪರ್ದಲ್ಲಿ ಏನು ಮ್ಯಾಟರ್ ಇರಬೇಕು ಅನ್ನೋದನ್ನು ಆಲ್ರೆಡಿ KE ಅವರು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಿಮಗೆ ಇವೆಲ್ಲ ಫಾರ್ಮ್ಯಾಟ್ಗಳು ಬೇಕು ಅಂದರೆ ಸೊ ವಿಜಯ್ ಕುಮಾರ್ RB ಅಂಥೇಳಿ 8147056336 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಪ್ಲಸ್ ನಿಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಕೋಚಿಂಗ್ ಸಂಬಂಧಪಟ್ಟಾಗನೂ ಕೂಡ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಈ ಅಫಿಡವಿಟ್ ಮಾಡಿಸ್ಬೇಕಾದ್ರೆ ಫಸ್ಟ್ ಪಾರ್ಟಿ ವಿಲ್ ಬಿ ಸ್ಟೂಡೆಂಟ್ ನೇಮ್ ಇರ್ತದೆ, ಎರಡನೇ ಪಾರ್ಟಿ ರಿಸ್ಪೆಕ್ಟಿವ್ ಎಗ್ರಿ ಯೂನಿವರ್ಸಿಟಿ ಅಂಡರ್ ವಿಚ್ ಯು ಹ್ಯಾವ್ ಟೇಕನ್ ದ ಎಕ್ಸಾಮ್ ಸೆಂಟರ್. ಬಹಳ ಇಂಪಾರ್ಟೆಂಟ್ ಇದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನೀವು ಹಾಸನದಲ್ಲಿ ಇರ್ತೀರಿ, ನಿಮ್ಮ ಮಗ ಮಂಗಳೂರಿನಲ್ಲಿ ಓದ್ತಾ ಇರ್ತಾನೆ. ಅವಾಗ ಏನು ಮಾಡಿರ್ತೀರಿ ನೀವು, ಏಪ್ರಿಲ್ 29ಕ್ಕೆ ಎಗ್ರಿ ಎಕ್ಸಾಮ್ ಇರೋದಕ್ಕೆ ಸೊ ನೀಟ್ಗಿಂತ ಮುಂಚೆ ಇದೆ ಅಂಥೇಳಿ ಮಂಗಳೂರು ಸೆಂಟರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಈಗ ನೀವು ಯಾವ ಸೆಂಟರಿಗೆ ಸೆಕೆಂಡ್ ಪಾರ್ಟಿ ಮಾಡಬೇಕು ಅಂದರೆ ಸೊ ಎಗ್ರಿ ಯೂನಿವರ್ಸಿಟಿ ಬೀದರನ್ನು ಮಾಡಬೇಕು. ಮಂಗಳೂರಲ್ಲಿ ನೀವು ಸೆಂಟರ್ ತೊಗೊಂಡ್ರೆ ಬೀದರನ್ನು ಮಾಡಬೇಕು. ಸರ್ ಬೀದರಲ್ಲಿ ಮಂಗಳೂರಲ್ಲಿ ನನಗೆ ಹೆಂಗೆ ಗೊತ್ತಾಗಬೇಕು ಅಂದರೆ ಆಲ್ರೆಡಿ KE ಅವರು ನೋಟಿಫಿಕೇಶನ್ ಕೊಟ್ಟಿದ್ದಾರಲ್ವಾ, ಆ ನೋಟಿಫಿಕೇಶನ್ ತೋರಿಸ್ತಾ ಇದ್ದೀನಿ ನೋಡಿ. ಈ ನೋಟಿಫಿಕೇಶನ್ ಏನಿದೆ 5ನೇ ತಾರೀಕಿಗೆ ಕೊಟ್ಟಿರುವಂಥದ್ದು, ಅದರಲ್ಲಿ ನಿಮಗೆ 6ನೇ ಪೇಜಿನಲ್ಲಿ, ಇದು ನಿಮಗೆ KE ವೆಬ್ಸೈಟಲ್ಲಿ ಸಿಗ್ತದೆ, 6ನೇ ಪೇಜಲ್ಲಿ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಓಕೆ ನೋಡಿ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಂಡರ್ ನಿಮಗೆ ಹಾಸನ ಬರ್ತದೆ, ಚಿಕ್ಕಮಗಳೂರು ಬರ್ತದೆ, ಮಂಡ್ಯ ಬರ್ತದೆ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಬರ್ತದೆ. ನೀವು ಇಲ್ಲೇನಾದರೂ ಎಕ್ಸಾಮ್ ಸೆಂಟರ್ ತಗೊಂಡಿದ್ರೆ ಅದು GKVK ಸಂಬಂಧಪಟ್ಟಿದ್ದು. ಹಾವೇರಿ, ಧಾರವಾಡ, ಗದಗ, ಉತ್ತರ ಕನ್ನಡ, ವಿಜಯಪುರದಲ್ಲಿ ತಗೊಂಡಿದ್ರೆ ಧಾರವಾಡಕ್ಕೆ ಸಂಬಂಧಪಟ್ಟಿದ್ದು. ರಾಯಚೂರು, ಯಾದಗಿರಿ, ಕಲಬುರಗಿ ತಗೊಂಡಿದ್ರೆ ರಾಯಚೂರಿಗೆ ಸಂಬಂಧಪಟ್ಟಿದ್ದು. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ತಗೊಂಡಿದ್ರೆ ಶಿವಮೊಗ್ಗ ಸಂಬಂಧಪಟ್ಟಿದ್ದು. ಬಾಗಲಕೋಟ, ಮೈಸೂರು, ಚಾಮರಾಜನಗರ, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಬೆಳಗಾವಿ, ಕೋಲಾರ, ಚಿಕ್ಕಬಳ್ಳಾಪುರ, ಇಲ್ಲಿ ಯಾವುದೇ ಒಂದು ಸೆಂಟರ್ ನೀವು ತಗೊಂಡಿದ್ರು ಕೂಡ ಇವೆಲ್ಲ ಸೆಂಟರ್ ಚೆಕ್ ಮಾಡ್ಕೊಳ್ಳಿ. ಇದು ಯಾವುದೇ ಒಂದು ಸೆಂಟರ್ ನೀವು ತಗೊಂಡಿದ್ರು ಕೂಡ ನೀವು ಬಾಗಲಕೋಟ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂತಾನೆ ಹಾಕಬೇಕಾಗ್ತದೆ, ಹಾರ್ಟಿಕಲ್ಚರ್ ವಿಶ್ವವಿದ್ಯಾಲಯ ಅಂತ ಹಾಕಬೇಕಾಗ್ತದೆ. ಇನ್ನು ನೋಡಿ, ನಾನು ಹೇಳಿದ್ನಲ್ಲ, ಈಗ ನೋಡಿ ಇದು ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಬೀದರ್ ಯಾವ್ದು ಬರ್ತದೆ ಇಲ್ಲಿ ನೋಡಿ. ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಏನಾದರೂ ನಿಮಗೆ ಈ ಕಾಲೇಜನ್ನು ಮಂಗಳೂರಲ್ಲಿದ್ದವರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು ಬೀದರ್ ಕಾಲೇಜ್, ಇದು ಬೀದರ್ ವಿಶ್ವವಿದ್ಯಾನಿಲಯ ಅಂದರೆ ಬೀದರ್ನ ಒಂದು ಯೂನಿವರ್ಸಿಟಿ, ಆ ಹೆಸರು ಹಾಕಿ ನೀವು ಸೆಕೆಂಡ್ ಪಾರ್ಟಿಯನ್ನು ತಗೋಬೇಕಾಗ್ತದೆ. ಅದಕ್ಕಾಗಿ ಈ ಒಂದು ಪೇಜನ್ನು ನೀವು ಫಾಲೋ ಮಾಡಿದಿರಿ ಅಂದರೆ ನಿಮಗೆಲ್ಲವೂ ಕೂಡ ಇನ್ಫಾರ್ಮೇಷನ್ ಸಿಗ್ತದೆ. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ಬೇಕಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಟೈಪ್ 1. ಟೈಪ್ 2 ಸಂಬಂಧಪಟ್ಟವರು ಕೂಡ ಸೇಮೇ ಇರ್ತದೆ. ಯಾಕಂದರೆ ಟೈಪ್ 2ದಲ್ಲಿ ಬಿಸ್ನೆಸ್ಸು ನಿಮ್ಮದು ಇರ್ತದೆ, ಪ್ಲಸ್ ಅಗ್ರಿಕಲ್ಚರ್ ಮೇನ್ ಇನ್ಕಮ್ ಇರ್ತದೆ. ಹಾಲ್ ಟಿಕೆಟ್ ಸೇಮ್ ಇರ್ತದೆ, ವ್ಯವಸಾಯಗಾರ ಕುಟುಂಬ ಪ್ರಮಾಣ ಪತ್ರ ಅಥವಾ ವಂಶವೃಕ್ಷ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ. ಸೊ ಅಫಿಡವಿಟ್ 2ದಲ್ಲಿ ಮಾತ್ರ ನೀವೇನು ಮಾಡಿಸ್ತೀರಿ ಅಂದರೆ ನೋಡಿ, ಇನ್ಕಮ್ ಸರ್ಟಿಫಿಕೇಟಲ್ಲಿ ಕಂಬೈನ್ಡ್ ಇರ್ತದೆ ಅಗ್ರಿಕಲ್ಚರ್ ಪ್ಲಸ್ ಇನ್ಕಮ್ ಆಫ್ ಬಿಸ್ನೆಸ್ಸು. ಅಫಿಡವಿಟ್ 2ದಲ್ಲಿ ಮಾಡಿಸ್ಬೇಕಾದ್ರೆ ಅಗ್ರಿಕಲ್ಚರಿಂದ ಎಷ್ಟು ಬರ್ತದ, ಇನ್ಕಮ್ ಆಫ್ ಜಾಬ್ ಆರ್ ಬಿಸ್ನೆಸ್ಸಿಂದ ಎಷ್ಟು ಬರ್ತದ ಅನ್ನೋದನ್ನು ಇಂಡಿಕೇಟ್ ಮಾಡಬೇಕಷ್ಟೇ. ಸೊ ಅದು ಅಫಿಡವಿಟ್ 2. ಅದಾದ ಮೇಲೆ ಟೈಪ್ 3ದವರಿಗೂ ಕೂಡ KCT ಹಾಲ್ ಟಿಕೆಟ್ ಕಂಪಲ್ಸರಿ ಕೊಡಬೇಕು. ವ್ಯವಸಾಯಗಾರ ಪ್ರಮಾಣ ಪತ್ರ ಅಂದರೆ ನಿಮ್ಮ ಕುಟುಂಬ ಸದಸ್ಯ ಪ್ರಮಾಣ ಪತ್ರವನ್ನು ಹಾಕಬೇಕು. ನೀವು ಯಾರ ಹತ್ರ ಎಲ್ಲಿ ವರ್ಕ್ ಮಾಡ್ತೀರಿ ಅನ್ನೋದನ್ನು ಕೂಡ ತೋರಿಸ್ಬೇಕಾಗ್ತದೆ. ಫ್ಯಾಮಿಲಿ ಚಾರ್ಟ್ ಸರ್ಟಿಫಿಕೇಟ್ ಹಾಕಬೇಕು, ಇನ್ಕಮ್ ಸರ್ಟಿಫಿಕೇಟ್ ಹಾಕಬೇಕು. ಬಟ್ ಇಂತಹ ಟೈಪ್ 3 ಬಹಳ ಕಡಿಮೆ ಜನ ವಿದ್ಯಾರ್ಥಿಗಳಿರ್ತಾರೆ. ನಿಮಗೇನಾದರೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅಫಿಡವಿಟ್ 1 ಅನ್ನು ಕೂಡ ಮಾಡಿಸ್ಬೇಕಾಗ್ತದೆ. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ಏನೇನಿದೆ ಅಗ್ರಿ ಪ್ರಾಕ್ಟಿಕಲ್ಲಿಗೆ ಅದನ್ನು ಕೂಡ ನೋಡ್ತಾ ಹೋಗಿ. ಫಸ್ಟ್ ಏನಿದೆ ಅಂದರೆ ಎಕ್ಸಾಮ್ ಡೇಟ್ ಏಪ್ರಿಲ್ 29ಕ್ಕೆ ಅಲ್ವಾ. ಸೊ ಅದಾದಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಏಪ್ರಿಲ್ 1ರಿಂದ ಏಪ್ರಿಲ್ 15 ತನಕ ಟೈಮನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಾನು ಆಲ್ರೆಡಿ ಹೇಳಿರೋ ಹಾಗೆ ಒಂದು ಪ್ರಾಬ್ಲಮ್ ಏನಿದೆ, ಹಾಲ್ ಟಿಕೆಟ್ ಬೇಕು ನಿಮಗೆ, ಹಾಲ್ ಟಿಕೆಟ್ ಇಲ್ಲ ನಿಮ್ಮ ಹತ್ರ. ಸೊ ಅವ್ರು ಏನು ಮಾಡ್ತಾರೆ ನೋಡಬೇಕು. ಇನ್ನು ಅನೌನ್ಸ್ಮೆಂಟ್ ಆಫ್ ಎಲಿಜಿಬಲ್ ಆ್ಯಂಡ್ ನಾನ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಲಿಸ್ಟ್ ಏನಿದೆ ಅದು ಏಪ್ರಿಲ್ 19ಕ್ಕೆ ಬಿಡ್ತಾರೆ. ನಾನ್ ಎಲಿಜಿಬಲ್ ಏನಾದರೂ ಬಂದರೆ ಫಿಸಿಕಲಿ ನೀವು ಆ ಯೂನಿವರ್ಸಿಟಿಗೆ ಹೋಗಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡೋದಕ್ಕೆ 21ರಿಂದ 23 ತನಕ ಟೈಮ್ ಕೊಡ್ತಾರೆ.
ಅದಾದಮೇಲೆ ಫೈನಲ್ ಎಲಿಜಿಬಲ್ ಲಿಸ್ಟನ್ನು 24ನೇ ತಾರೀಕು ರಿಲೀಸ್ ಮಾಡ್ತಾರೆ. ಹಾಲ್ ಟಿಕೆಟನ್ನು 26ನೇ ತಾರೀಕು ರಿಲೀಸ್ ಮಾಡ್ತಾರೆ. ಅದಾದಮೇಲೆ ಎಕ್ಸಾಮಿನೇಷನ್ 29ನೇ ತಾರೀಕಿಗಿದೆ. ರಿಸಲ್ಟ್ ನಿಮಗೆ 5ನೇ ತಾರೀಕು ಮೇ ರಿಲೀಸ್ ಮಾಡ್ತಾರೆ. ಇನ್ನು ಆಫ್ಲೈನ್ ಕೋಚಿಂಗ್ ಕೂಡ ಎಗ್ರಿ ಪ್ರಾಕ್ಟಿಕಲ್ ಟೆಸ್ಟ್ಗೆ ನಮ್ಮಲ್ಲಿ ಅವೈಲೇಬಲ್ ಇರ್ತದೆ. ಈ ಒಂದು ಆಫ್ಲೈನ್ ಕೋಚಿಂಗನ್ನು ಎಗ್ರಿ ಝೋನ್ ಧಾರವಾಡ ಅಂತೇಳಿ ವಿಜಯ್ ಕುಮಾರ್ ಅವರು ನಡೆಸ್ಕೊಡ್ತಾರೆ. ಒಂದು ಒಳ್ಳೆಯ ರ್ಯಾಂಕಿಂಗ್ ಅಥವಾ ಮಾರ್ಕ್ಸ್ ಅನ್ನು ವಿದ್ಯಾರ್ಥಿಗಳು ಸ್ಕೋರ್ ಮಾಡಿರುವಂಥ ದಾಖಲೆಗಳಿವೆ. ಅವೆಲ್ಲವನ್ನು ನೀವು ಡಿಸ್ಕಸ್ ಮಾಡಬೇಕು ಅಂದರೆ ನಾನು ತೋರಿಸುವಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಒಂದು ಆಫ್ಲೈನ್ ಕ್ಲಾಸಸ್ ಏನಿದೆ ಇದು ಫಸ್ಟ್ ಬ್ಯಾಚ್ ಅಲಾಂಗ್ ವಿತ್ ದ KCET ಕ್ರ್ಯಾಶ್ ಕೋರ್ಸ್ ನಮ್ಮ ಹಂಚಿನಮನಿ ಕೋಚಿಂಗ್ ಕ್ಲಾಸಸ್ ಅಲ್ಲಿ ಇರುವಂಥದ್ದು. ಸೊ ಮಾರ್ಚ್ 25ರಿಂದ 15ನೇ ಏಪ್ರಿಲ್ವರೆಗೆ ಇರ್ತದೆ. ಸೊ ಸೆಕೆಂಡ್ ಬ್ಯಾಚ್ ಏನಿದೆ ಆಫ್ಟರ್ CET ಎಕ್ಸಾಮ್, ಈ ಒಂದು ಆಫ್ಲೈನ್ ಎಗ್ರಿ ಪ್ರಾಕ್ಟಿಕಲ್ ಕೋಚಿಂಗು ಏಪ್ರಿಲ್ 19ರಿಂದ ಏಪ್ರಿಲ್ 28ರವರೆಗೆ ನಿಮಗೆ ಇರ್ತದೆ. ನೋಡಿ, ಫಸ್ಟ್ ಬ್ಯಾಚ್ ಏನಿದೆ ಅದು ಮಾರ್ಚ್ 25ರಿಂದ 15ನೇ ಏಪ್ರಿಲ್ವರೆಗೆ ಇರ್ತದೆ. ಸೆಕೆಂಡ್ ಬ್ಯಾಚ್ ಏನಿದೆ ಆಫ್ಟರ್ CET ಎಕ್ಸಾಮ್, ಸೊ ಏಪ್ರಿಲ್ 19ರಿಂದ 28 ಅಂದರೆ 8ರಿಂದ 9 ದಿನ ಕೂಡ ನಿಮಗೆ ಕಂಪ್ಲೀಟ್. ಇಲ್ಲಿ ನೋಡಿ, ನೀವು ಕ್ರ್ಯಾಶ್ ಕೋರ್ಸ್ ಜೊತೆಗೆ ಈ ಕ್ಲಾಸ್ ತಗೊಳ್ಳೋದಕ್ಕೆ ದಿವಸಕ್ಕೊಂದು 2 ತಾಸು ಕ್ಲಾಸ್ ಆಗ್ತದೆ. ಸೊ ಏಪ್ರಿಲ್ 19, 18, 17, 18 ಎಕ್ಸಾಮ್ ಮುಗಿದ ಮೇಲೆ ನಿಮಗೆ ಕಂಟಿನ್ಯೂಸ್ ಆಗಿ ಆಗುವಂಥದ್ದು. ಏಪ್ರಿಲ್ 16, 17 ಏನು ಎಕ್ಸಾಮ್ ಇದೆ, ಅದಾದಮೇಲೆ ದಿವಸಕ್ಕೆ 5ರಿಂದ 6 ತಾಸು ಕ್ಲಾಸ್ ತಗೊಂಡು ಕೂಡ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಬರ್ತದೋ ಅನ್ನೋದಕ್ಕೆ ಏಪ್ರಿಲ್ 19ರಿಂದ ಏಪ್ರಿಲ್ 28 ತನಕ ಒಂದು ಕೋಚಿಂಗ್ ಆಗ್ತದೆ. ಏನಾದರೂ KE ಅವರು ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಅಂಥೇಳಿ ಈ ಡೇಟನ್ನು ಮುಂದೆ ಹಾಕಿದರೆ ಆವಾಗ ಇನ್ನೊಂದು ಬ್ಯಾಚನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ಇನ್ನು ಇದು ಕೋಚಿಂಗ್ ಎಲ್ಲಿ ನಡೀತದೆ ಅಂದ್ರೆ ಹಂಚಿಮನಿ ಕೋಚಿಂಗ್ ಕ್ಲಾಸಸ್ ಅಂತ ಇದೆ, ಗಾಂಧಿನಗರ್ ಧಾರವಾಡಕ್ಕೆ ನೀವು ಬರಬೇಕು ಆಫ್ಲೈನ್ ಕೋಚಿಂಗ್ ಬೇಕಂತಂದರೆ. ಸೊ ಸಪ್ರೇಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಕಾಮಿಡೇಷನ್ ಕೂಡ ಅವೈಲೇಬಲ್ ಇರ್ತದೆ. ಇದು 2 ಬ್ಯಾಚ್ ಇರುವಂಥದ್ದು. ಇದರ ಜೊತೆಗೆ ನಿಮಗೇನಾದರೂ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಕೋಚಿಂಗ್ ಬೇಕು ಅಂದರೆ ನೀವು ನನ್ನ RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ನೀವು ಯಾರ್ಯಾರು ಪರ್ಚೇಸ್ ಮಾಡ್ತೀರಿ ನಿಮ್ಮ ಒಂದು ಅಡ್ರೆಸ್ಸನ್ನು ತಗೊಂಡು ವಿಜಯ್ ಕುಮಾರ್ ಅವರು ಏನು ಮಾಡ್ತಾರೆ ಅಂದರೆ ಸ್ಪೆಸಿಮನ್ ಕಿಟ್ಟನ್ನು ಕೂಡ ನಿಮಗೆ ಡೆಲಿವರ್ ಮಾಡ್ತಾರೆ. ಸ್ಪೆಸಿಮನ್ ಕಿಟ್ಟನ್ನು ಕೂಡ ನಿಮಗೆ ಡೆಲಿವರ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿ. ಈ ಒಂದು ಸ್ಪೆಸಿಮನ್ ಕಿಟ್ ನಿಮಗೆ ಯಾವ ರೀತಿ ಇರ್ತದ ಅಂದರೆ ಈ ರೀತಿಯಾಗಿ ನಿಮಗೆ ಈಸಿಲಿ ನೀವು ಮನೇಲಿ ಕೂತ್ಕೊಂಡು ಕೂಡ ಕಂಪ್ಲೀಟ್ ಆಗಿ ಯಾವ ರೀತಿ ನೀವು ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿರ್ತಾರೆ ವಿಡಿಯೋದಲ್ಲಿ. ಅದರ ಜೊತೆಗೆ ಇವೆಲ್ಲ ಸ್ಪೆಸಿಮನ್ಸ್ಗಳನ್ನು ನಿಮಗೆ ಲೈವ್ ಸ್ಪೆಸಿಮನ್ಸ್ಗಳು ಯಾವ ರೀತಿ ಬೀಜಗಳು ಕಾಣಿಸ್ತದ ಅಥವಾ ಸೀಡ್ಸ್ಗಳು ಹೇಗಿರ್ತದ, ಬೇರುಗಳು ಹೇಗಿರ್ತದೆ, ಇವೆಲ್ಲವನ್ನು ಒಂದು ಸ್ಮಾಲ್ ಪ್ಯಾಕೆಟ್ಸ್ಗಳನ್ನಾಗಿ ಮಾಡಿ ಅದಕ್ಕೊಂದು ನಂಬರ್ಸನ್ನು ಕೊಟ್ಟು ಆ ಪ್ರತಿಯೊಂದು ನಂಬರ್ಸ್ ಅದು ಏನು ಅನ್ನೋದನ್ನು ಡೀಟೇಲ್ ಆಗಿ ಒಂದು ಕವರಲ್ಲಿ ನಿಮಗೆ ಹಾಕಿಬಿಟ್ಟು ಅದನ್ನು ನಿಮ್ಮ ಅಡ್ರೆಸ್ಸಿಗೆ ಪೋಸ್ಟ್ ಮಾಡುವಂಥ ಕೆಲಸವನ್ನು ಕೂಡ ಎಗ್ರಿ ಝೋನ್ ಧಾರವಾಡ ವಿಜಯ್ ಕುಮಾರ್ ಅವರು ಮಾಡ್ತಾರೆ. ಸೊ ಇದನ್ನು ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಕರೆಕ್ಟಾಗಿ ಮಾಡುವಂಥವ್ರು. ಸೊ ಅದಕ್ಕಾಗಿ ನಿಮಗೇನಾದರೂ ಅದು ಬೇಕು ಅಂದರೆ ಆನ್ಲೈನ್ ಕೋಚಿಂಗನ್ನು ತಗೊಂಡು ಕೂಡ ಮನೆಯಲ್ಲೇ ಕೂತ್ಕೊಂಡು RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಎಗ್ರಿ ಪ್ರಾಕ್ಟಿಕಲ್ ಕೋಚಿಂಗ್ ಅಂತ ಇದೆ ಅದನ್ನು ನೀವು ಪರ್ಚೇಸ್ ಮಾಡಿಕೊಂಡ್ರಿ ಅಂತ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಆಲ್ ದ ಇನ್ಫಾರ್ಮೇಷನ್ ಬೈ ಸಿಟ್ಟಿಂಗ್ ಇನ್ ದ ಹೋಮ್ ಇಟ್ ಸೆಲ್ಫ್. ಆ ಎಗ್ರಿ ರಿಲೇಟೆಡ್ ಸ್ಪೆಸಿಮನ್ ಕಿಟ್ಟನ್ನು ಕೂಡ ಕೊಡ್ತಾರೆ. ಮತ್ತು ನೀವು ವಿಜಯ್ ಕುಮಾರ್ ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟಲ್ಲಿ ಇಟ್ಟುಕೊಂಡು ನಿಮಗೇನೇ ಡೌಟ್ಸ್ ಇದ್ದರೂ ಕೂಡ ನೀವು ಪರಿಹಾರವನ್ನು ಮಾಡ್ಕೊಳ್ಬೋದು. ಸೊ ಅವರ ನಂಬರ್ ಇಲ್ಲಿ ತೋರಿಸ್ತಾ ಇದ್ದೀನಿ, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕಂಪ್ಲೀಟ್ ಅಸಿಸ್ಟೆನ್ಸನ್ನು ಪ್ರಾಕ್ಟಿಕಲ್ ಎಕ್ಸಾಮಿಗೆ ತಕ್ಕ ಹಾಗೆ ಸೊ ಅದಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಸಹಾಯವನ್ನು ನಿಮಗೆ ಮಾಡೋದರಲ್ಲಿ ವಿಜಯ್ ಕುಮಾರ್ ಅವರು ಮುಂದಿರ್ತಾರೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಕಂಪ್ಲೀಟ್ ಆಗಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿ ಇರ್ತದ ಡಾಕ್ಯುಮೆಂಟ್ಸ್ಗಳು ಎಲ್ಲ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಈವನ್ ಕೋಚಿಂಗ್ ಕ್ಲಾಸಸ್ ಕೂಡ ಇರುವಂಥ ಇನ್ಫಾರ್ಮೇಷನ್ ಕೂಡ ಹೇಳಿದ್ದೀನಿ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.